ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಭರತ್ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಬ್ರೈನ್ ಟ್ಯೂಮರ್ ಈಗ ಮಾರಣಾಂತಿಕವಲ್ಲ. ಆಧುನಿಕ ಚಿಕಿತ್ಸಾ ವಿಧಾನಗಳೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ಸಾಧ್ಯ. ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ನ್ಯೂರೋಸರ್ಜನ್ ಡಾಕ್ಟರ್ ಅನ್ಮೋಲ್ ನಾಗರಾಜ್ ಮಾಹಿತಿ. ಶಾಲೆ ಬಿಡುವ ವೇಳೆಯಲ್ಲಿ ಒಂಟಿ ಆನೆ ಎಂಟ್ರಿ, ಪೋಷಕರಲ್ಲಿ ಆತಂಕ. ಬೇಲೂರು ತಾಲೂಕಿನಲ್ಲಿ ನೆಲದ ಕಾಡಾನೆ ಸಂಚಾರ. ಆನೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಆಗ್ರಹ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಸೃಜನೋತ್ಸವ, ಕಲೆ ಮತ್ತು ವಿಜ್ಞಾನ ಪ್ರದರ್ಶನ. ವಿದ್ಯಾರ್ಥಿಗಳ ಪ್ರತಿಭೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ಅರಿವಿಗೆ ಉತ್ತೇಜನ. ರಾಕೆಟ್ ಉಡಾವಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ. ಬ್ರೈನ್ ಟ್ಯೂಮರ್ ಈಗ ಮಾರಣಾಂತಿಕವಲ್ಲ. ಆಧುನಿಕ ಚಿಕಿತ್ಸಾ ವಿಧಾನಗಳೊಂದಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು ಎಂದು ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ನ್ಯೂರೋಸರ್ಜನ್ ಡಾಕ್ಟರ್ ಅನ್ಮೋಲ್ ನಾಗರಾಜ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಧುನಿಕ ಚಿಕಿತ್ಸೆಯೊಂದಿಗೆ ಅನೇಕ ಬ್ರೈನ್ ಟ್ಯೂಮರ್ಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ಚಿಕಿತ್ಸೆ ನೀಡಲು ಸಂಪೂರ್ಣವಾಗಿ ಸಾಧ್ಯವಾಗಿದೆ. ಹಾಗಾಗಿ ನರಮಂಡಲಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡುವಂತೆ ಸಲಹೆ ನೀಡಿದರು. ನಿತ್ಯ ಬೆಳಗ್ಗೆ ತಲೆನೋವು, ಕಾರಣವಿಲ್ಲದೆ ವಾಂತಿ, ಹಠಾತ್ ದೃಷ್ಟಿ ಅಡಚಣೆ, ವಿವರಿಸಲಾಗದ ರೋಗಗ್ರಸ್ತವಾಗುವಿಕೆ, ಅಸಮತೋಲನ, ವ್ಯಕ್ತಿತ್ವ ಬದಲಾವಣೆಗಳು ಮತ್ತು ಕೈಕಾಲುಗಳಲ್ಲಿನ ದೌರ್ಬಲ್ಯ ಬ್ರೈನ್ ಟ್ಯೂಮರ್ನ ಪ್ರಮುಖ ಲಕ್ಷಣ. ಈ ರೀತಿಯ ಲಕ್ಷಣಗಳು ಒತ್ತಡದ ಜೀವನದಿಂದ ಉಂಟಾಗುತ್ತಿದೆ ಎಂದು ನಿರ್ಲಕ್ಷಿಸಬೇಡಿ. ಆರಂಭಿಕವಾಗಿಯೇ ರೋಗ ಪತ್ತೆ ಮಾಡಿದರೆ ಚಿಕಿತ್ಸೆ ಮೂಲಕ ಗುಣಪಡಿಸಬಹುದು ಎಂದು ತಿಳಿಸಿದರು. ಮೆದುಳಿನ ಗೆಡ್ಡೆಯ ಆರೈಕೆಯನ್ನು ಸುಧಾರಿಸುವಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನ್ಯೂರೋ ನ್ಯಾವಿಗೇಷನ್, ಇಂಟ್ರಾ ಆಪರೇಟಿವ್ ಅಲ್ಟ್ರಾಸೌಂಡ್, ಇಂಟ್ರಾ ಆಪರೇಟಿವ್ ನ್ಯೂರೋ ಮಾನಿಟರಿಂಗ್, ಆಪರೇಟಿಂಗ್ ಮೈಕ್ರೋಸ್ಕೋಪ್ಗಳು, ಎಂಡೋಸ್ಕೋಪ್ಗಳು ಮತ್ತು ಎಕ್ರೋಸ್ಕೋಪ್ಗಳಂತಹ ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಸಜ್ಜುಗೊಂಡಿದೆ ಎಂದು ತಿಳಿಸಿದರು. ಪ್ರತಿ 2ನೇ ಮತ್ತು 4ನೇ ಶನಿವಾರ ಹಾಸನದ ದಾಸರಕೊಪ್ಪಲಿನ ಜಯಶೀಲ ಪಾಲಿಕ್ಲಿನಿಕ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಸಮಾಲೋಚನೆಗಾಗಿ ಲಭ್ಯವಿರುತ್ತೇನೆ. ಜಿಲ್ಲೆಯ ಜನತೆ ಸದುಪಯೋಗ ಪಡಿಸಿಕೊಳ್ಳುವಂತೆ ಡಾಕ್ಟರ್ ಅನ್ಮೋಲ್ ನಾಗರಾಜ್ ತಿಳಿಸಿದರು. ಕ್ಯಾನ್ಸರಸ್ ಕಾಯಿಲೆ, ಸೊ ಈಗ ನೀವು ಬೇರೆ ಅಂಗಾಂಗಗಳಲ್ಲಿ ಅಂದರೆ ಈಗ ಹೊಟ್ಟೆಯಲ್ಲಿ, ಕರಳಲ್ಲಿ ಸ್ಟೇಜಿಂಗ್ ಅಂತ ಮಾಡ್ತೀವಿ. ಸ್ಟೇಜಿಂಗ್ ಅಂದರೆ ಸ್ಟೇಜ್ 1, 2, 3, 4 ಅಂತ. ಸ್ಟೇಜ್ 4 ಅಂದರೆ ಈಗ ಕ್ಯಾನ್ಸರು ಬೇರೆ ಕಡೆಗೆ ಹರಡಿರುತ್ತೆ. ಬಟ್ ನಮ್ಮದು ಮೆದುಳಿನ ಗೆಡ್ಡೆಯಲ್ಲಿ ಏನಾಗುತ್ತೆ ಅಂದರೆ ಸ್ಟೇಜ್ ಬದಲು ಗ್ರೇಡಿಂಗ್ ಅಂತ ಹೇಳ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಸೊ ಗ್ರೇಡ್ 1, ಗ್ರೇಡ್ 2 ಅಂದರೆ ಇದೆಲ್ಲ ಲೋ ಗ್ರೇಡ್ ಕ್ಯಾನ್ಸರ್ಗಳು. ಸೊ ಇದು ಇಮಿಡಿಯೇಟಾಗಿ ಕಂಡುಹಿಡಿಯೋಕ್ಕೆ ಆಯಿತು ಅಂದರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. 10 ವರ್ಷ, 20 ವರ್ಷ, 30 ವರ್ಷ ಆದ್ರೂ ಏನೂ ಆಗಲ್ಲ ಪೇಷಂಟ್ಸಿಗೆ. ಬಟ್ ಆದರೆ ಗ್ರೇಡ್ 3, ಗ್ರೇಡ್ 4 ಅಂದರೆ ಹೈ ಗ್ರೇಡ್ ಟ್ಯೂಮರ್. ಸೊ ಬೇಗ ಬೆಳವಣಿಗೆ ಆಗುತ್ತೆ ಈ ಟ್ಯೂಮರ್ಸು. ಪ್ಲಸ್ ಈ ಟ್ಯೂಮರ್ ಎಲ್ಲಿಂದ ಬರುತ್ತೆ? ಈಗ ಪ್ರೈಮರಿ ಟ್ಯೂಮರ್ ಮತ್ತು ಸೆಕೆಂಡ್ರಿ ಟ್ಯೂಮರ್ ಅಂತ. ಪ್ರೈಮರಿ ಅಂದರೆ ಬ್ರೈನ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಅದು ಗ್ಲಯಲ್ ಸೆಲ್ಸ್ ಅಂತ ಇರುತ್ತೆ ಬ್ರೈನಲ್ಲಿ. ಸೊ ನ್ಯೂರಾನ್ಸ್ ಅಂತ, ಇದು ನಮ್ಮ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಇದು. ಸೊ ಆ ಜಾಗದಿಂದ ಉತ್ಪತ್ತಿ ಆಗೋ ಟ್ಯೂಮರಿಗೆ ಪ್ರೈಮರಿ ಬ್ರೈನ್ ಟ್ಯೂಮರ್. ಸೊ ಅಲ್ಲಿಂದನೇ ಉತ್ಪತ್ತಿ ಆಗೋದು, ಇದು ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗಲ್ಲ. ಸೆಕೆಂಡ್ರಿ ಟ್ಯೂಮರ್ ಅಂದರೆ ಈಗ ಲಿವರ್ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಇದು ಬೇರೆ ಕಡೆಯಿಂದ ಉತ್ಪತ್ತಿಯಾಗಿ ಅಲ್ಲಿಂದ ಬ್ರೈನಿಗೆ ಸ್ಪ್ರೆಡ್ ಆಗೋದು. ಸೊ ಇದೆಲ್ಲ ಹೈ ಗ್ರೇಡ್ ಟ್ಯೂಮರ್ಸ್ ಇದೆಲ್ಲ. ಸೊ ಇದು ಯಾಕೆ ಬಂದಿರ್ಬೋದು ಅಂತ ನೀವು ಕೇಳಿದ್ರೆ, ಇನ್ನೂ ಕರೆಂಟ್ಲಿ 70-80% ನಮಗೆ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂದಿದೆ ಅಂತ. ಬಟ್ ಒಂದು 10-20% ಇವಾಗ ಕರೆಂಟ್ ಸ್ಟಡೀಸಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ಸ್ವಲ್ಪ ಜೆನೆಟಿಕ್ ಕನೆಕ್ಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಜೆನೆಟಿಕ್ಸ್ ಅಂದರೆ ಈಗ ಇನಿಷಿಯಲಿ ಒಂದು 2-3 ಜನ್ರೇಷನ್ ಹಿಂದೆ ಇರಲ್ಲ, 4-5 ಜನ್ರೇಷನ್ ಹಿಂದೆ. ಈಗ ಮುಂದೆ 40-50 ವರ್ಷ ಹಿಂದೆ ಎಷ್ಟೊಂದು ಜನ ಫಿಟ್ಸ್ ಹಾಕಿ ಬರ್ತಾಯಿದ್ರು, ಇಲ್ಲ ಸ್ಟ್ರೋಕ್ ಆಗಿ ಬರ್ತಾಯಿದ್ರು, ಸ್ಕ್ಯಾನ್ಗಳು ಮಾಡಿಸ್ತಾ ಇರಲಿಲ್ಲ. ಸೊ ನಮಗೆ ಕಾರಣ ಗೊತ್ತಾಗ್ತಿರಲಿಲ್ಲ. ಈಗ ಎಲ್ಲರಿಗೂ CT ಸ್ಕ್ಯಾನು, MRI ಸ್ಕ್ಯಾನು ಮಾಡೋದ್ರಿಂದ ನಮಗೆ ಏನು ಕಾರಣಗಳು ಅಂತ ಗೊತ್ತಾಗ್ತಾ ಇದೆ. ಸೊ ಮಾಲಿಕ್ಯುಲರ್ ಸ್ಟಡೀಸ್ ಅಂತ ಮಾಡ್ತಾಯಿದ್ದೀವಿ, ಅದರಿಂದ ಸ್ವಲ್ಪ ಜೆನೆಟಿಕ್ ಬೇಸಿಸ್ಸು ಈ ಕ್ಯಾನ್ಸರ್ಸಿಗೆ ಗೊತ್ತಾಗ್ತಾ ಇದೆ. ಅದ್ರ ಜೊತೆ ಇನ್ನೊಂದು ಕಾರಣ ಏನಿರ್ಬೋದು ಅಂದರೆ ರೇಡಿಯೇಷನ್. ಸೊ ತುಂಬ ರೇಡಿಯೇಷನ್ ಎಕ್ಸ್ಪೋಜರ್ ಆದಾಗ ಒಂದು 10-15 ಇಯರ್ಸ್ ಆದಮೇಲೂ ಕ್ಯಾನ್ಸರ್ ಬರೋ ಚಾನ್ಸಸ್ಸೂ ಇರುತ್ತೆ. ಈ ರೇಡಿಯೇಷನ್ ಅಂದರೆ CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಇಲ್ಲ ಮೊಬೈಲ್ ರೇಡಿಯೇಷನು ಇರ್ಬೋದು. ಅದ್ರ ಜೊತೆ ಮೊಬೈಲ್ ಟವರ್ಸ್ ಇರುತ್ತಲ್ಲ, ಸಿಗ್ನಲ್ ಟವರ್ಸ್. ಸೊ ಅದು ವೆರಿ ನಿಯರ್ ಬೈ ಇತ್ತು ಮನೆಗೆ, ತುಂಬ ಎಕ್ಸ್ಪೋಜರ್ ಇತ್ತು, ಹೈ ಲೆವೆಲ್ ರೇಡಿಯೇಷನ್ ಇತ್ತು ಅಂದ್ರೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ ಇದರಿಂದ.
ಸೊ ಈಗ ರೋಗ ಲಕ್ಷಣಗಳಂದರೆ ಏನು ಬರ್ಬೋದು ಈಗ ಪೇಷಂಟ್ಸ್ ನಮಗೆ ಹೆಂಗೆ ಬರ್ತಾರಂದರೆ ತಲೆನೋವು. ಈಗ ಒಂದೇ ಸತಿ ತಲೆನೋವು ಬಂತು ಸರಿ ಆಯಿತು ಅಂತಂದರೆ ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ಬಟ್ ರಿಪೀಟೆಡ್ ಆಗಿ ತಲೆನೋವು ಬರ್ತಾ ಇದೆ, ನಿಮಗೆ 2-3 ತಿಂಗಳಿಂದಲೂ ತಲೆನೋವಿದೆ, ಮೆಡಿಸಿನ್ ತೊಗೊಂಡ್ರೂ ಸರಿ ಆಗ್ತಿಲ್ಲ, ಒಂದು ಭಾಗದಲ್ಲೇ ತಲೆನೋವಿದೆ, ತಲೆನೋವು ಜೊತೆ ವಾಂತಿ ಬರುತ್ತೆ, ಸೊ ಕಣ್ಣು ಮಂಜಾಗ್ಬೋದು, ಇಲ್ಲಾಂದರೆ ಈಗ ಪ್ಯಾರಲಿಸಿಸ್ ಆಗ್ಬೋದು, ಒಂದು ಅಂಗಗಳು, ಒಂದು ಕೈ ಇಲ್ಲ ಒಂದು ಕಾಲು, ಇಲ್ಲಾಂದರೆ ಮುಖ ಪ್ಯಾರಲಿಸಿಸ್ ಆಗುತ್ತಲ್ಲ, ಫೇಶಿಯಲ್ ಪ್ಯಾರಲಿಸಿಸ್ ಅಂತೀವಿ. ಸೊ ಇದರಿಂದ ಬರ್ಬೋದು ಪೇಷಂಟ್ಸು. ಇಲ್ಲ ಎಷ್ಟೊಂದು ಜನಕ್ಕೆ ಬರೀ ಸುಸ್ತಿರುತ್ತಷ್ಟೇ, ನಡಿಬೇಕಾದ್ರೆ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಇವೆಲ್ಲ ನಮ್ಮದು ಬ್ರೈನ್ ಕಂಟ್ರೋಲ್ ಸೆಂಟರ್ಸ್ ಅಂತ ಹೇಳ್ತೀವಿ. ಈಗ ನಮಗೆ ಹೆಂಗೆ ಅಂದರೆ, ಈಗ ಯಾರು ಬಲದ ಕೈಯಲ್ಲಿ ಬರೀತಿರೋರಿಗೆ ಎಡಗಡೆ ಬ್ರೈನೇ ಡಾಮಿನೆಂಟ್ ಬ್ರೈನ್ ಅಂತ. ಸೊ ಹಂಗಂದರೆ ಈಗ ಎಡಗಡೆ ಮೆದ್ಲಲ್ಲೇ ನಮ್ಮದು ಮಾತಿನ ಕಂಟ್ರೋಲ್ ಇರುತ್ತೆ ಬಲಗಡೆ ಬರೆಯೋರಿಗೆ. ಸೊ ಅದೇ ಥರ ಬಲಗಡೆ ಮೆದ್ಲು ಎಡಗಡೆ ಕೈಕಾಲು ಕಂಟ್ರೋಲ್ ಮಾಡುತ್ತೆ, ಎಡಗಡೆ ಮೆದ್ಲು ಬಲಗಡೆ ಕೈಕಾಲು ಕಂಟ್ರೋಲ್ ಮಾಡುತ್ತೆ. ಸೊ ಈಗ ಸಿಂಪಲ್ಲಾಗಿ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಮೆದ್ಲಿನ ಬಲಗಡೆ ಭಾಗ ಕೇಟ ಆದರೆ ಎಡಗಡೆ ಭಾಗ ಪ್ಯಾರಲಿಸಿಸ್ ಆಗ್ಬೋದು. ಅದೇ ಥರ ಬ್ರೈನ್ ಟ್ಯೂಮರಲ್ಲೂ ಆ ಟ್ಯೂಮರ್ ಗೆಡ್ಡೆ ಅದೇ ಲೊಕೇಶನಲ್ಲಿತ್ತು ಅಂತಂದರೆ, ಈಗ ಮಾತಿನ ಜಾಗದಲ್ಲೇ ಇದ್ದರೆ ಪೇಷಂಟ್ಸು ಮಾತಿನ ತೊಂದರೆಯಲ್ಲಿ ಬರ್ಬೋದು, ನಮಗೆ ಮಾತು ತೊದಲಿರ್ಬೋದು, ಮಾತು ಸ್ಪಷ್ಟತೆ ಇರ್ದೇ ಇರ್ಬೋದು. ಸೊ ಅದೇ ಥರ ಪ್ಯಾರಲಿಸಿಸ್ ಆಗಿ ಬರ್ಬೋದು. ಎಷ್ಟೊಂದು ಜನಕ್ಕೆ ಫಿಟ್ಸು ಬರುತ್ತೆ. ಈಗ ಎಷ್ಟೊಂದು ಜನ ಬರೀ ಫಿಟ್ಸ್ ಬಂತು ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡು ಹಂಗೆ ಪ್ರೊಲಾಂಗ್ ಮಾಡ್ತಾ ಇರ್ತಾರೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಇದು ಸೋಷಿಯಲ್ ಸ್ಟಿಗ್ಮಾ ಥರ, ಫಿಟ್ಸ್ ಬಂದಿದೆ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹಂಗೆ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ಮಾಡಬಾರ್ದು. ಸೊ ಒಂದು ಸತಿ ಫಿಟ್ಸ್ ಬಂತು ಅಂದರೆ ಇಮಿಡಿಯೇಟಾಗಿ ನ್ಯೂರೋಲಜಿಸ್ಟು ಇಲ್ಲ ನ್ಯೂರೋಸರ್ಜನ್ ಇಲ್ಲ ಫಿಸಿಷಿಯನ್ ಅಟ್ಲೀಸ್ಟ್ ಯಾರಿದ್ದಾರೆ ಡಾಕ್ಟ್ರ್ ಪಕ್ಕದಲ್ಲಿ ತೋರಿಸ್ಬಿಟ್ಟು ಏನಕ್ಕೆ ಬಂದಿದೆ ಅಂತ ತೋರಿಸಿ, ಸೊ ಅದಕ್ಕೆ ಎಕ್ಸಾಮಿನೇಷನ್ ಟೆಸ್ಟ್ಸ್ ಇದೆ. ಈಗ ಆರ್ಟಿಗೆ ಹೆಂಗೆ ECG ಮಾಡ್ತೀವಿ ಅದೇ ಥರ ಮೆದ್ಲಿಗೆ EEG ಅಂತ, ಅಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಸೊ ಈ ಟೆಸ್ಟಲ್ಲಿ ನಮಗೆ ಬ್ರೈನ್ ಆ್ಯಕ್ಟಿವಿಟಿ ಸಿಗ್ನಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಈಗ ನಮಗೆ ಹೆಂಗಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ಸ್ ಆಗುತ್ತಲ್ಲ, ಈಗ ಟ್ಯೂಮರ್ ಗೆಡ್ಡೆ ಈಗ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನ ಏರುಪೇರು ಮಾಡುತ್ತೆ. ಆ ಟೈಮಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಫಿಟ್ಸ್ ಬಂದಾಗ್ಲೂ ನೀವು ಬಂದು ತೋರಿಸ್ಬೇಕಾಗುತ್ತೆ. ತೋರಿಸ್ದಾಗ್ಲೇ ನಮಗೆ CT MRI ಸ್ಕ್ಯಾನ್ ಮಾಡಿದಾಗ ಐಡೆಂಟಿಫೈ ಮಾಡ್ಬೋದು ಟ್ಯೂಮರ್ ಇದೆಯಾ ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಅಂತ. ಸೊ ಇದೇ ಥರ ಟ್ಯೂಮರು ನಮಗೆ ಇನ್ನೊಂದು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಮೈಯಲ್ಲಿ. ಹೆಂಗೆ ಥೈರಾಯ್ಡ್ ಗಂಟಿರುತ್ತಲ್ಲ ಆರ್ಗನ್ನು, ಅದ್ರ ಜೊತೆ ಅದು ಕಂಟ್ರೋಲ್ ಮಾಡೋದು ಈ ಸಿಸ್ಟಮ್ ಇನ್ನೊಂದು ಪಿಟ್ಯುಟರಿ ಅಂತ. ಸೊ ಅದು ನಮ್ಮ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, ಥೈರಾಯ್ಡು, ಸ್ಟಿರಾಯ್ಡ್ಸು, ಕಾರ್ಟಿಸೋಲ್ ಅಂತೆಲ್ಲ ಹೇಳ್ತೀವಿ. ಸೊ ಈ ತೊಂದರೆಯಲ್ಲಿ ಪೇಷಂಟ್ ಬರೀ ಕಣ್ಣು ಮಂಜಿರುತ್ತೆ ಅಷ್ಟೇ. ಸೊ ಈ ಪೇಷಂಟ್ಸ್ ಎಲ್ಲ ಕಣ್ಣಿನ ಡಾಕ್ಟ್ರಿಗೆ ಹೋಗಿರ್ತಾರೆ ತೋರ್ಸೋಕ್ಕೆ, ಬೇರೆ ಯಾರು. ಬೇಲೂರು ತಾಲೂಕು ಹರೇಳಿ ಹೋಬಳಿ ವ್ಯಾಪ್ತಿಯ ಕಿತ್ತಾವರ, ಯಗಡಿಹಳ್ಳಿ, ಉಲ್ಕೋಡು ಗ್ರಾಮಗಳಲ್ಲಿ ಕಾಡಾನೆ ಸಂಚಾರ ಮತ್ತೆ ಭೀತಿಯ ವಾತಾವರಣವನ್ನು ಸೃಷ್ಟಿಸಿದೆ. ಶುಕ್ರವಾರ ಸಂಜೆ ಶಾಲೆ ಬಿಡುವ ವೇಳೆಯಲ್ಲಿ ಒಂಟಿ ಕಾಡಾನೆಯೊಂದು ಡೋಲನ ಮನೆ ಹೆಗ್ಗಡಿಹಳ್ಳಿ ರಸ್ತೆಯ ರುದ್ರಭೂಮಿ ಬಳಿಯ ಮುಖ್ಯ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದು ವಿದ್ಯಾರ್ಥಿ ಪೋಷಕರಲ್ಲಿ ಆತಂಕ ಹೆಚ್ಚಿಸಿತು. ಗುರುವಾರ ಹುಲ್ಕೋಡು ಕಾಫಿ ಎಸ್ಟೇಟ್ನಲ್ಲಿ ತಂಗಿದ್ದ ಆನೆಗಳ ದೊಡ್ಡ ಗುಂಪು ಶುಕ್ರವಾರ ಬೆಳಗ್ಗೆ ಏಚಲಾಪುರ ಹಾಗೂ ಕಿತ್ತಾವರ ಗ್ರಾಮಗಳ ಮೂಲಕ ಕಿತ್ತಾವರ ಕಾಫಿ ಎಸ್ಟೇಟ್ ಕಡೆ ತೆರಳಿತು. 20ಕ್ಕೂ ಹೆಚ್ಚು ಕಾಡಾನೆಗಳು ಸಂಚರಿಸಿದ ದೃಶ್ಯ ಸ್ಥಳೀಯರಲ್ಲಿ ನಡುಕ ಹುಟ್ಟಿಸಿತು. ಸಂಜೆ ವೇಳೆ ಶಾಲೆಯಿಂದ ಮಕ್ಕಳು ಮನೆಗೆ ಹೊರಡುವ ಸಮಯದಲ್ಲಿ ಒಂಟಿ ಆನೆ ರಸ್ತೆಗೆ ಬಂದು ತಿರುಗಾಡುತ್ತಿದ್ದ ಕಾರಣ ಪೋಷಕರು ಭಯಗೊಂಡು ಮುಂಜಾಗ್ರತಾ ಕ್ರಮವಾಗಿ ನೇರವಾಗಿ ಶಾಲೆಗೆ ತೆರಳಿ ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಹೋದರು. ಕಾಡಾನೆ ದಾಳಿಯ ಭೀತಿ ಹೆಚ್ಚುತ್ತಿರುವುದರಿಂದ ಗ್ರಾಮಸ್ಥರು ಮನೆ, ಜಮೀನು, ಬೆಳೆಗಳಿಗೆ ಹಾನಿ ಸಂಭವಿಸುವ ಆತಂಕದಲ್ಲಿ ಬದುಕುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಗ್ರಾಮಗಳಿಗೆ ನುಗ್ಗುತ್ತಿರುವ ಕಾಡಾನೆಗಳಿಂದ ಜನರು ಪ್ರಾಣ ಭಯದ ನಡುವೆಯೇ ಜೀವನ ನಡೆಸಬೇಕಾದ ಸ್ಥಿತಿ ಉಂಟಾಗಿದೆ. ಕಾಡಾನೆ ಸಂಚಾರಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವಂತೆ ಹಾಗೂ ಆನೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕಾಣಲ್ಲ ಬನ್ನಿ, ನಾನು ಹೋಗತ್ತೀಗ ಲಾಸ್ಟು. ಓಯ್ ಆನೆ ಬಂತು, ಆನೆ! ಹಾಸನದ SM ಕೃಷ್ಣ ನಗರದಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ಸೃಜನೋತ್ಸವ, ಕಲೆ ಮತ್ತು ವಿಜ್ಞಾನ ಪ್ರದರ್ಶನ ವಿಜೃಂಭಣೆಯಿಂದ ನಡೆಯಿತು. ಹಾಸನದ SM ಕೃಷ್ಣ ನಗರದಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ಅರಿವನ್ನು ಉತ್ತೇಜಿಸುವ ಉದ್ದೇಶದಿಂದ ಸೃಜನೋತ್ಸವ, ಕಲೆ ಮತ್ತು ವಿಜ್ಞಾನ ಪ್ರದರ್ಶನವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ರಾಕೆಟ್ ಉಡಾವಣೆ ಮಾಡುವ ಮೂಲಕ ಅತಿಥಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಾಜೀವ್ ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಮುಖ್ಯ ವೈದ್ಯಾಧಿಕಾರಿಯಾದ
ಡಾಕ್ಟರ್ ಎ ನಿತಿನ್ ರವರು ವಿದ್ಯಾರ್ಥಿಗಳ ಕಲಾ ವಿಜ್ಞಾನ ಪ್ರತಿಭೆಯನ್ನು ಶ್ಲಾಘಿಸಿ ಇಂತಹ ಪ್ರತಿಭೆಗಳು ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು. ನಾವೆಲ್ಲರೂ ತಂತ್ರಜ್ಞಾನ ಯುಗದಲ್ಲಿದ್ದೇವೆ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡು ನಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಬೇಕು ಎಂದರು. ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರವು ಇವತ್ತು ಸೃಜನೋತ್ಸವ ಎನ್ನುವಂತಹ ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. LKG ಇಂದ ಹಿಡಿದು 7ನೇ ಕ್ಲಾಸಿನವರೆಗಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಇದರಲ್ಲಿ ತೋರಿಸಿದ್ದಾರೆ. ಒಂದು ಸ್ಕಿಲ್ಲು, ಇನೋವೇಷನ್ ಮತ್ತು ಕ್ರಿಯೇಟಿವಿಟಿನ ಒಂದು ಒಳಗೊಂಡಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರಲ್ಲಿ ಪರಿಸರಕ್ಕೆ ಇರುವಂತಹ ವಿಚಾರಗಳು, ಪರಿಸರ ರಕ್ಷಣೆಗೆ ಬೇಕಾಗಿರುವಂತಹ ವಿಚಾರಗಳು, ಅದೇ ರೀತಿ ನೀರಿನ ಶುದ್ಧೀಕರಣದ ವಿಚಾರ, ಹಾಗೆ ಸೈನ್ಸ್ ಮಾಡಲ್ಸ್ಗಳು, ಹಾಗೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮಾಡಲ್ಸ್ಗಳು ಮತ್ತು ಕೆಮಿಸ್ಟ್ರಿಗೆ ರಿಲೇಟ್ ಆಗಿರುವಂಥ ಮಾಡಲ್ಸ್ಗಳು, ಇದನ್ನೆಲ್ಲ ತುಂಬ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ. ಇವತ್ತು ನಮ್ಮ ಭಾರತ ದೇಶಕ್ಕೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಅಂತ ಹೇಳಿದರೆ ನಮ್ಮ ಪದವೀಧರರಿಗೆ ಜೊತೆಗೆ ಸ್ಕಿಲ್ ಬೇಕಾಗಿರುವಂಥದ್ದು. ಇವತ್ತು ಇಡೀ ದೇಶ ನೋಡ್ತಾ ಇರುವಂಥದ್ದು ನಮ್ಮ ಕೌಶಲ್ಯವನ್ನು ನೋಡ್ತಾ ಇದ್ದಾರೆ. ಪದವೀಧರರು ಕೌಶಲ್ಯಯುತವಾಗಿ ಜೊತೆಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯಲ್ಲಿ ನಾವು ಕಾಣ್ತಾ ಇರುವಂಥ ಹೊಸ ವಿಚಾರ ಅಂತ ಹೇಳಿದರೆ ಮಕ್ಕಳಲ್ಲಿನ ಸಂಸ್ಕಾರ. ಅಂದರೆ ಗ್ರ್ಯಾಜುಯೇಷನ್ ಜೊತೆಗೆ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಅಲ್ಲಿ ನೀಡ್ತಿರುವಂತಹ ಸಂಸ್ಕಾರ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗಳಲ್ಲಿ, ಹಾಗೆ ಕ್ರಿಯೇಟಿವಿಟಿಯಲ್ಲಿ, ಇನೋವೇಷನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿ ರೂಪುಗೊಳ್ಳುತ್ತೆ ಅಂತೇಳಿ ನನ್ನ ಅನಿಸಿಕೆ. ಈ ಒಂದು ಕಾರ್ಯಕ್ರಮವು ಅದ್ಭುತವಾಗಿ ಆಯೋಜಿಸಿದ್ದಕ್ಕಾಗಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ನಮನಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ಶಾಲೆಗಳ ಕರೆಸ್ಪಾಂಡೆಂಟ್ ಆದ ವಸಂತ್ ಕುಮಾರ್ ಅವರು ಮಾತನಾಡಿ, ಮಕ್ಕಳ ಪ್ರತಿಭೆಗಳನ್ನು ಹೊರಹಾಕಲು ಇರುವ ವೇದಿಕೆಯೇ ಸೃಜನೋತ್ಸವ. ಇಂಥ ಉತ್ಸವಗಳನ್ನು ಸಂಭ್ರಮಿಸಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದಲ್ಲಿ ಸೃಜನೋತ್ಸವ ಅಂತ ಒಂದು ವಿನೂತನವಾದ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ನಾವು ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮನ ಒಂದು ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಅದಕ್ಕೆ ಉತ್ಸವ ಅಂತ ಹೆಸರು ಕೊಟ್ಟಿದ್ದೀವಿ. ಅದು ಸೃಜನೋತ್ಸವ ಆಗಿರ್ಬೋದು, ಕ್ರೀಡೋತ್ಸವ ಆಗಿರ್ಬೋದು, ರಾಷ್ಟ್ರೋತ್ಸವ ಅಂತ ಆಗಿರ್ಬೋದು. ಕ್ರೀಡೋತ್ಸವದಲ್ಲಿ ಸೆಲೆಬ್ರೇಷನ್ ಆಫ್ ಸ್ಪೋರ್ಟ್ಸ್, ಆ ಒಂದು ಕ್ರೀಡಾ ಮನೋಭಾವನ ಬೆಳೆಸ್ತೀವಿ. ರಾಷ್ಟ್ರೋತ್ಸವದಲ್ಲಿ ಮಕ್ಕಳ ಟ್ಯಾಲೆಂಟನ್ನು ನಾವು ಸಂಭ್ರಮಿಸ್ತೀವಿ. ಅದೇ ರೀತಿ ಸೃಜನೋತ್ಸವದಲ್ಲಿ ಇವತ್ತು ಆಗ್ತಕ್ಕಂಥ ಸೃಜನೋತ್ಸವದಲ್ಲಿ ಮಕ್ಕಳ ಒಂದು ಸ್ಕಿಲ್ಸ್, ಮಕ್ಕಳ ಒಂದು ಸೈನ್ಸಲ್ಲಿರ್ತಕ್ಕಂಥ ಟ್ಯಾಲೆಂಟು, ಬೇರೆ ಬೇರೆ ಭಾಷೆನಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಆಗಿರ್ಬೋದು, ಬೇರೆ ಒಂದು ಎಲ್ಲ ಸಬ್ಜೆಕ್ಟ್ ಇರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಸಂಭ್ರಮಿಸುವಂಥ ಸಮಯ. ಅದಕ್ಕೆ ನಾವು ಸೃಜನೋತ್ಸವ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಇವತ್ತು ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಕಿಲ್ಸ್ ಇರುತ್ತೆ. ಪ್ರತಿಯೊಂದು ಮಗುವಿಗೂ ಅವ್ರದ್ದೇ ಆದಂಥ ಒಂದು ಎಕ್ಸ್ಪರ್ಟೈಸ್ ಇರುತ್ತೆ. ಆ ಮಗುವಿನಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಲನ್ನು ನಾವು ಹೊರತಂದು ಆ ಮಕ್ಕಳು ಅದನ್ನು ಎಕ್ಸಿಬಿಷನ್ ಥರ ಮಾಡ್ಕೊಂಬಂದು ಇಲ್ಲಿ ಅದನ್ನು ಪ್ರದರ್ಶಿಸ್ತಾರೆ. ಇವತ್ತು ಪೋಷಕರು ಬರ್ತಾರೆ ಮಕ್ಕಳ ಶಾಲೆಗೆ, ಬಂದು ಪೋಷಕರ ಮುಂದೆ ಮಕ್ಕಳು ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ. ಅದು ಡ್ಯಾನ್ಸಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ಮತ್ತು ಚಿತ್ರಕಲೆಯಲ್ಲಾಗಿರ್ಬೋದು, ಸೈನ್ಸ್, ಮ್ಯಾಥ್ಸ್, ಸೋಷಲ್ ಸೈನ್ಸಲ್ಲಿ, ಜೊತೆಯಲ್ಲಿ ಲಿಟ್ರೇಚರ್ ವಿಭಾಗದಲ್ಲೂ ಸಹ ಮಾಡ್ತಾ ಇರ್ತಾರೆ. ಇದ್ರ ಜೊತೆಯಲ್ಲಿ ಟೆಕ್ನಾಲಜಿ ಸಂಬಂಧಪಟ್ಟಾಗೆ ಕಂಪ್ಯೂಟರ್ ಸೈನ್ಸಲ್ಲೂ ಸಹ ಕೆಲವು ಪ್ರಾಜೆಕ್ಟ್ಸನ್ನು ಮಾಡಿದ್ದಾರೆ. ಉದ್ದೇಶ ಮಕ್ಕಳಲ್ಲಿ ನಾವು ಏನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಪಂಚಮುಖಿ ಶಿಕ್ಷಣ ಅಂತ ನಾವೊಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ. ಒಂದು ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಒಂದು ಥರದ ಒಂದು ಕಾನ್ಸೆಪ್ಟಲ್ಲಿ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ನಾವು ಇವತ್ತು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ. ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೈಕಲಾಜಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಮೋಷ್ನಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಮತ್ತು ಸ್ಪಿರಿಚುವಲ್ ಡೆವಲಪ್ಮೆಂಟ್. ಮಕ್ಕಳಲ್ಲಿ ಯಾರನ್ನ ಬಂದಾಗ ಯಾವ ರೀತಿ ನಾವು ಹೇಳಬೇಕು, ಪೇರೆಂಟ್ಸ್ ಮುಂದೆ ಯಾವ ರೀತಿ ಪ್ರದರ್ಶನ ಮಾಡಬೇಕು, ಇದನ್ನು ಸಹ ನಾವು ಕಲಿಸಿಕೊಟ್ಟಿದ್ದೇವೆ. ಇವತ್ತು ಮಕ್ಕಳು ತುಂಬ ಖುಷಿಯಿಂದ ಬಂದು ಆಚರಣೆ ಮಾಡ್ತಾಯಿದ್ದಾರೆ, ಸಂಭ್ರಮಿಸ್ತಾ ಇದ್ದೀವಿ. ನಾವು ಪೋಷಕರನ್ನು ಬರಮಾಡಿಕೊಂಡು ಅವರಿಗೆ ಸಂತೋಷವನ್ನು ನಾವು ಹಂಚ್ತಾ ಇದ್ದೀವಿ. ಈ ಥರ ಒಂದು ವಿನೂತನವಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಗ್ತಾಯಿದೆ. ಈ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ಸಂಭ್ರಮಿಸಲಿದ್ದೀವಿ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ಸಂದರ್ಭ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ, ಹೊಸ ಆವಿಷ್ಕಾರ, ಚಿಂತನೆ, ವೈಜ್ಞಾನಿಕ ಮನೋಭಾವಗಳು ಸ್ಪಷ್ಟವಾಗಿ ಗೋಚರಿಸಿದವು. ಕಾರ್ಯಕ್ರಮವನ್ನು 7ನೇ ತರಗತಿಯ ವಿನಿತಾ ನಡೆಸಿಕೊಟ್ಟರು. ಅತಿಥಿ ಗಣ್ಯರನ್ನ ವೈಷ್ಣವಿ ಪ್ರಿಯಾ ಸ್ವಾಗತಿಸಿದರು. ವಂದನಾರ್ಪಣೆಯನ್ನ ವಿನಿತಾ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಪ್ರಧಾನಾಚಾರ್ಯರಾದ ಉಮಾ ಎಸ್ ಪಾಟೀಲ್, ಆಡಳಿತಾಧಿಕಾರಿ ಮಧು NN, ಶಿಕ್ಷಕರು, ಪೋಷಕರು, ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು
ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶ್ರೀಲಂಕಾದ ಪೆಪಿಲಿಯಾನ ಸುನೇತ್ರಾ ದೇವಿ ಪುರಾತನ ರಾಜಮಹಾ ವಿಹಾರದಲ್ಲಿ ನಡೆದ 69ನೇ ಅಂತಾರಾಷ್ಟ್ರೀಯ ನೃತ್ಯೋತ್ಸವಕ್ಕೆ ಭಾರತ ಶ್ರೀಲಂಕಾ ಸಂಸ್ಕೃತಿ ಸೇತುವೆಯ ಸುವರ್ಣ ಕ್ಷಣವೆಂದು ವಿಶ್ಲೇಷಿಸಲಾಗಿದೆ. ಭಾರತದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಮತ್ತು ಸನ್ಫೋ ಗ್ಲೋಬಲ್ ಫೆಡರೇಷನ್ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ನೃತ್ಯೋತ್ಸವವನ್ನು ಶ್ರೀಲಂಕಾ ಬೌದ್ಧ ವಿಹಾರದ ಗುರುಗಳು ಉದ್ಘಾಟಿಸಿ ಮಾತನಾಡಿ, ಮಕ್ಕಳು ಮತ್ತು ಯುವ ಪೀಳಿಗೆ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಕಲೆಗಳ ಮೂಲಕ ಅಳವಡಿಸಿಕೊಂಡರೆ ದೇಶದ ಸಂಸ್ಕೃತಿಯ ಸಂರಕ್ಷಣೆಗೆ ದೊಡ್ಡ ಕೊಡುಗೆ ಇರುತ್ತದೆ ಎಂದರು. ಕಾರ್ಯಕ್ರಮವನ್ನು ಗಿನ್ನಿಸ್ ದಾಖಲೆ ಪಡೆದ ಪ್ರಸಿದ್ಧ ನೃತ್ಯ ವಿದೂಷಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಯಶಸ್ವಿಯಾಗಿ ಆಯೋಜಿಸಿದ್ದು, ಭಾರತೀಯ ಶಾಸ್ತ್ರೀಯ ನೃತ್ಯದ ಜಾಗತಿಕ ಪ್ರಚಾರಕ್ಕಾಗಿ ಅವರು ಮಾಡುತ್ತಿರುವ ಸೇವೆಯನ್ನು ವೇದಿಕೆಯಲ್ಲಿ ವಿಶೇಷವಾಗಿ ಸ್ಮರಿಸಲಾಯಿತು. ನೃತ್ಯೋತ್ಸವದಲ್ಲಿ ಭಾಗವಹಿಸಿದ ಶ್ರೀಮತಿ ಶಾಲಿನಿ ಹೆಬ್ಬಾರ್ ಹಾಗೂ ಶ್ರೀಮತಿ ಲಕ್ಷ್ಮಿಯವರ ಶಿಷ್ಯರ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರ ಮನ ಸೆಳೆದವು. ಭಾರತೀಯ ಶಾಸ್ತ್ರೀಯ ನೃತ್ಯದ ಭಾವಭಂಗಿ, ಲಯ, ತಾಳಗಳ ಸಮನ್ವಯವು ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಭವ್ಯತೆಗೆ ಹೊಸ ಶೋಭೆ ತಂದಿತು. ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಸನ್ಫೋ ಡೈರೆಕ್ಟರ್ ಜನರಲ್ ಹಾಗೂ ಪೀಸ್ ಅಂಬಾಸಿಡರ್ ಡಾಕ್ಟರ್ ಸರ್ ದೇಶಪ್ರಿಯ ಎಸ್ ವಿಜಯತುಂಗ, ಲಯನ್ ಬಿ ಶರತ್, ಪ್ರೇಮಸಿರಿ ಪರೇರಾ, ಲಯನ್ ಇಂಜಿನಿಯರ್ ಎಚ್ ಬಿ ಪ್ರೇಮದಾಸ ಮತ್ತು ಲಯನ್ ಎಂಡಿ ಪ್ರೇಮಚಂದ್ರ ಉಪಸ್ಥಿತರಿದ್ದು ನೃತ್ಯೋತ್ಸವಕ್ಕೆ ಅಂತಾರಾಷ್ಟ್ರೀಯ ಕಳೆಗಳನ್ನು ಹೆಚ್ಚಿಸಿದರು. ಭಾರತ ಶ್ರೀಲಂಕಾ ಸಾಂಸ್ಕೃತಿಕ ಸ್ನೇಹ, ಜಾಗತಿಕ ಶಾಂತಿ ಹಾಗೂ ಯುವ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆ ಒದಗಿಸುವ ಉದ್ದೇಶದಿಂದ ಆಯೋಜಿಸಿದ ಈ ನೃತ್ಯೋತ್ಸವವು ಭವ್ಯವಾಗಿ ಯಶಸ್ವಿಯಾಯಿತು. ಕೇಂದ್ರ ಸರ್ಕಾರದ ಶ್ರಮ ಶಕ್ತಿ ನೀತಿ ವಿರೋಧಿಸಿ ಸಿಐಟಿಯು ವತಿಯಿಂದ ನವೆಂಬರ್ 26ರ ಸಂವಿಧಾನ ದಿನದಂದು ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಧರ್ಮೇಶ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಶ್ರಮ ಧರ್ಮ ಎಂದು ಹೇಳಿಕೊಂಡು ಶ್ರಮಶಕ್ತಿ ನೀತಿ 2025 ಎಂಬ ರಾಷ್ಟ್ರೀಯ ಕಾರ್ಮಿಕ ಮತ್ತು ಉದ್ಯೋಗ ನೀತಿಯ ಕರಡು ನೀತಿಯನ್ನು ಪ್ರಕಟಿಸಿದೆ. ಇದು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಲು ಒಂದು ಹತಾಶ ಪ್ರಯತ್ನದ ಭಾಗವಾಗಿ ಕಾರ್ಮಿಕ ಕಾನೂನು ಆಡಳಿತದ ನಿಯಂತ್ರಣವನ್ನು ಮುಕ್ತಗೊಳಿಸಿ ದುಡಿಯುವ ಜನರ ಮೇಲೆ ಗುಲಾಮಗಿರಿ ಹೇರಿಕೆಯನ್ನು ಮಾಡುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು. ಈ ಕರಡು ನೀತಿಯು ಮನುಸ್ಮೃತಿ ಮತ್ತು ಇತರ ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ಕೆಲಸದ ನೈತಿಕ ಮೌಲ್ಯಗಳಿಂದ ಸ್ಫೂರ್ತಿ ಪಡೆಯುವ ಶ್ರಮ ಧರ್ಮದ ನಾಗರಿಕತೆಯ ನೀತಿಗಳಲ್ಲಿ ಬೇರೂರಿದೆ. ಮತ್ತೊಮ್ಮೆ ಅಸಮಾನತೆಯನ್ನು ಕಾನೂನುಬದ್ಧಗೊಳಿಸುವ ಮತ್ತು ಕಾರ್ಮಿಕರ ಹಕ್ಕು ಆಧಾರಿತ ವಿಧಾನವನ್ನು ನಿಗ್ರಹಿಸುವ ಕಸರತ್ತು ಇದಾಗಿದೆ ಎಂದು ದೂರಿದರು. ಈ ವೇಳೆ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಜಿಲ್ಲಾ ಖಜಾಂಚಿ ಅರವಿಂದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಕಾರ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಪ್ಲಾಂಟೇಶನ್ ವರ್ಕರ್ಸ್ ಯೂನಿಯನ್ ಕಾರ್ಯದರ್ಶಿ ಸೌಮ್ಯ ಹಾಜರಿದ್ದರು. ನವೆಂಬರ್ 13ರಿಂದ 15 ಕೂಡ ಅಂಬೇಡ್ಕರ್ ಭವನದಲ್ಲಿ 3 ದಿನ ನಡೆಯಿತು. ಅಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಮತ್ತು ಎಲ್ಲ ಸಂಘಟನೆಗಳಿಂದ ಬಂದಂಥ ಸುಮಾರು 361 ಪ್ರತಿನಿಧಿಗಳು, ಜೊತೆಗೆ ಅತಿಥಿಗಳು, ಸೌಹಾರ್ದ ಪ್ರತಿನಿಧಿಗಳು, ಸ್ವಯಂ ಸೇವಕರು ಎಲ್ಲರೂ ಸೇರಿ ಸುಮಾರು 450 ಜನ 3 ದಿನಗಳ ಕಾಲ ಆ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿದೆ. ಪ್ರಧಾನ ಕಾರ್ಯದರ್ಶಿಯವರು ಮಂಡಿಸಿದಂಥ ಒಂದು ಲಿಖಿತ ವರದಿಯ ಆಧಾರದಲ್ಲಿ ಈ ಕರ್ನಾಟಕ ರಾಜ್ಯದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ರಾಜಕೀಯ ಪರಿಸ್ಥಿತಿಯನ್ನು ಒಳಗೊಂಡಂತೆ ಕಾರ್ಮಿಕರ ಮುಂದಿರತಕ್ಕಂಥ ಸದ್ಯದ ಸವಾಲುಗಳೇನು, ಅದನ್ನು ಎದುರಿಸೋದು ಹೇಗೆ, ಸಂಘಟನೆಯನ್ನು ಎಷ್ಟು ಮಟ್ಟಿಗೆ ಬಲಪಡಿಸಬೇಕು ಅನ್ನುವಂಥ ಹಲವಾರು ವಿಚಾರಗಳ ಬಗ್ಗೆ ಬಂದಂಥ ಪ್ರತಿನಿಧಿಗಳು ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಚರ್ಚೆ ಮಾಡಿ ಹಲವಾರು ನಿರ್ಣಯಗಳನ್ನ ತಗೊಂಡಿದ್ದಾರೆ. ಆ ನಿರ್ಣಯಗಳಲ್ಲಿ ಪ್ರಮುಖವಾಗಿ ಕಾರ್ಮಿಕರಿಗೆ ಮತ್ತು ನೌಕರರಿಗೆ ಕನಿಷ್ಠ 36,000 ರೂಪಾಯಿ ಕನಿಷ್ಠ ವೇತನ ಕೊಡಬೇಕು, 10,000 ರೂಪಾಯಿ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು, ಆರೋಗ್ಯ ಭದ್ರತೆ, ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಒಂದು ಮುಂದಿನ ದಿನಗಳಲ್ಲಿ ಅತ್ಯಂತ ಸಮರಧೀರವಾದ ಹೋರಾಟವನ್ನು ನಡೆಸಲಿಕ್ಕೆ ಸಿಐಟಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ತಕ್ಷಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಯನ್ನು ಕೂಡ ಪ್ರಕಟ ಮಾಡುತ್ತಿದೆ. ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು. ಇವತ್ತು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ 60% 80% ಜನ ಹೊರಗುತ್ತಿಗೆ ಆಧಾರ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ.
ಅವ್ರನ್ನ ಕಾಯಂ ಮಾಡಬೇಕು, ಅವ್ರಿಗೆ ಕಾಯಂ ಮಾಡೋಕ್ಕೋಸ್ಕರ ಕಾನೂನು ರಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಹೋರಾಟವನ್ನು CITU ಕೈಗೆತ್ಕೋಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಇವತ್ತು ಕಾರ್ಮಿಕರಿಗೆ ವಸತಿಯ ಪ್ರಶ್ನೆಗಳು, ಆರೋಗ್ಯದ ಪ್ರಶ್ನೆ, ಕಾರ್ಮಿಕರ ಮಕ್ಕಳ ಶಿಕ್ಷಣದ ಪ್ರಶ್ನೆಗಳು ಇವೆಲ್ಲದರ ಬಗ್ಗೆ ಸಮ್ಮೇಳನ ಚರ್ಚೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನಗಳನ್ನು ಕೂಡ ತಗೊಂಡಿದೆ. ಬೆಲೆ ಏರಿಕೆ ವಿರುದ್ಧ, ಈ ಉದಾರೀಕರಣ ನೀತಿಗಳ ವಿರುದ್ಧ ಹಲವಾರು ನಿರ್ಣಯಗಳನ್ನ ತಗೊಂಡಿದೆ. ಜೊತೆಗೆ ಈ ಕರ್ನಾಟಕವನ್ನು ಬಾಧಿಸ್ತಾ ಇರತಕ್ಕಂಥ ಕೋಮುವಾದ, ಜಾತಿವಾದ ವಿರುದ್ಧ ಬಹಳ ತೀವ್ರವಾಗಿ ಚರ್ಚೆ ನಡೆಸಿ ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ದುಡಿಯೋ ಜನರ ದೊಡ್ಡ ಹೋರಾಟವನ್ನು ನಡೆಸಬೇಕು ಅನ್ನುವಂಥ ಒಂದು ತೀರ್ಮಾನ ತಗೊಂಡಿದೆ. ಸೊ ಮಹಿಳೆಯರ ಮೇಲೆ ದೌರ್ಜನ್ಯ ಇರ್ಬೋದು, ದಲಿತರ ಮೇಲೆ ದೌರ್ಜನ್ಯ ಇರ್ಬೋದು, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಇರ್ಬೋದು, ಆ ಎಲ್ಲ ಪ್ರಶ್ನೆಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಹೋರಾಟವನ್ನು CITU ನಡೆಸಲಿದೆ. ಜೊತೆಗೆ ಈ ಸಮ್ಮೇಳನದಿಂದ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕೆಳ ಹಂತಗಳಲ್ಲಿ CITU ಸಮಿತಿಗಳು ರಚನೆ ಆಗಿದ್ದಾವೆ. ಗ್ರಾಮ ಪಂಚಾಯಿತಿ ಮಟ್ಟದಿಂದ ಹಿಡಿದು ವಾರ್ಡ್ ಮಟ್ಟಗಳವರೆಗೂ ಕೂಡ CITUನ ಸಮಿತಿಗಳು ಸಕ್ರಿಯವಾಗಿ ಕೆಲಸ ಮಾಡಿದ್ದಾವೆ. ಇಡೀ ಜಿಲ್ಲೆಯಾದ್ಯಂತ CITUನ ವಿಸ್ತರಣೆಗೆ ಹೊಸ ಅವಕಾಶಗಳು, ಹೊಸ ವಿಭಾಗಗಳನ್ನ ಸಂಘಟನೆ ಮಾಡಲಿಕ್ಕೆ ಹೆಚ್ಚು ಅವಕಾಶಗಳು ನಮಗೆ ಸಿಕ್ಕಿದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ. ಜೊತೆಗೆ ಕೊನೆಯ ದಿನ ಸಾವಿರಾರು ಕಾರ್ಮಿಕರ ಒಂದು ಕೆಂಪು ಸ್ವಯಂ ಸೇವಕರ ಒಂದು ರ್ಯಾಲಿ ನಡೆದಿದೆ. ಒಂದು ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ರ್ಯಾಲಿ, ಸಾವಿರಾರು ಜನ ಕಾರ್ಮಿಕರು ಭಾಗವಹಿಸಿದ್ದಾರೆ. ಬೃಹತ್ ಬಹಿರಂಗ ಸಭೆ ಆಗಿದೆ. ಆ ಸಭೆಯಲ್ಲಿ ಕರ್ನಾಟಕದ ಖ್ಯಾತ ಗಾಯಕರಾಗಿರ್ತಕ್ಕಂಥ ಜನಾರ್ದನ್ ಜನ್ನಿಯವರು ಕೂಡ ಬಂದಲ್ಲಿ ಕ್ರಾಂತಿಗೀತೆಗಳನ್ನ ಹಾಡಿದ್ದು ವಿಶೇಷವಾಗಿತ್ತು. ಒಟ್ಟಾರೆಯಾಗಿ ಇಡೀ ಸಮ್ಮೇಳನ ಯಶಸ್ವಿಯಾಗಿದೆ. ಯಶಸ್ವಿಗೆ ಸಹಕರಿಸಿದಂಥ ಎಲ್ಲರೂ ಕೂಡ CITUನ ಜಿಲ್ಲಾ ಸಮಿತಿ ಧನ್ಯವಾದ ಸಲ್ಲಿಸುತ್ತೆ. ಜೊತೆಗೆ ಈ ಯಶಸ್ಸಿನ ಜೊತೆಗೆ ಹೊಸ ಚೈತನ್ಯ, ಹೊಸ ಸ್ಫೂರ್ತಿಯೊಂದಿಗೆ ಹಾಸನ ಜಿಲ್ಲೆಯ ಕಾರ್ಮಿಕರ ಪ್ರಶ್ನೆಗಳು, ರೈತರ ಪ್ರಶ್ನೆಗಳು, ದಲಿತರ ಪ್ರಶ್ನೆಗಳು, ಈ ಒಟ್ಟಾರೆ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದುವರೆಗೂ ಏನು CITU ಪ್ರಯತ್ನ ಮಾಡ್ತಾಯಿದೆ, ಆ ಎಲ್ಲ ಹೋರಾಟಗಳನ್ನು ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಕ್ರಿಯಾಶೀಲವಾಗಿ ನಡೆಸಲಿಕ್ಕೆ CITU ಸಿದ್ಧವಾಗಿದೆ. ಅದಕ್ಕೆ ತಕ್ಕಂಥ ಯೋಜನೆಯನ್ನು ಕೂಡ ಸಿದ್ಧಪಡಿಸಿದೆ ಅಂತ ಹೇಳಿ ಬಯಸ್ತೇನೆ. ಈ ರಾಜ್ಯ ಸಮ್ಮೇಳನದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ರಾಜ್ಯ ಸಮಿತಿ ಆಯ್ಕೆ ಆಗಿದೆ. 39 ಜನರ ಪದಾಧಿಕಾರಿಗಳ ರಾಜ್ಯ ಸಮಿತಿ ಆಯ್ಕೆ ಆಗಿದೆ. ರಾಜ್ಯ ಅಧ್ಯಕ್ಷರಾಗಿ ಮೀನಾಕ್ಷಿ ಸುಂದರಂ ಆಯ್ಕೆ ಆಗಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ S ವರಲಕ್ಷ್ಮಿ ಅವರು ಆಯ್ಕೆ ಆಗಿದ್ದಾರೆ. ಖಜಾಂಚಿಯಾಗಿ PK ಪರಮೇಶ್ವರ ಆಯ್ಕೆ ಆಗಿದ್ದಾರೆ. ನಮ್ಮ ಜಿಲ್ಲೆಯಿಂದ ಒಬ್ಬರು ಉಪಾಧ್ಯಕ್ಷರಾಗಿ ಧರ್ಮೇಶ್, ನಾನು ಆಯ್ಕೆಯಾಗಿದ್ದೇನೆ. ಜೊತೆಗೆ ಇನ್ನೊಬ್ಬರು ನಮ್ಮ HS ಮಂಜುನಾಥ್ ಅಂದ್ಬಿಟ್ಟು ಕಾರ್ಯದರ್ಶಿ ಆಯ್ಕೆ ಆಗಿದ್ದಾರೆ. ರಾಜ್ಯ ಸಮಿತಿಗೆ ನಮ್ಮ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪಾ ಅವರು, ಖಜಾಂಚಿ ಅರವಿಂದ್ ಅವರು ಮತ್ತು ನಮ್ಮ ಪ್ಲಾಂಟೇಷನ್ ಕಾರ್ಮಿಕರ ಮುಖಂಡರಾಗಿರ್ತಕ್ಕಂಥ ಸೌಮ್ಯ ಅವರು ರಾಜ್ಯ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜ್ಯದ ಒಟ್ಟು ಕಾರ್ಮಿಕರ ಪರಿಸ್ಥಿತಿಗಳ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಗಳಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಮತ್ತು ಆಳುವ ವರ್ಗಗಳ ವಿರುದ್ಧ ದೊಡ್ಡ ಸಂಘರ್ಷಾತ್ಮಕ ಹೋರಾಟಕ್ಕೆ ಇಳಿಯುವಂಥ ತೀರ್ಮಾನಗಳನ್ನ ತಗೊಳ್ಳಲಾಗಿದೆ. ಅದ್ರ ಜೊತೆಗೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತಂದರೆ, ನಿನ್ನೆ ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಇದುವರೆಗೂ ಹಲವಾರು ವರ್ಷಗಳಿಂದ, ಸುಮಾರು ಒಂದು 6-7 ವರ್ಷಗಳಿಂದ ಅದನ್ನು ತಡೆ ಹಿಡಿಯಲಾಗಿತ್ತು. ಕಾರ್ಮಿಕರ ಅಖಿಲ ಭಾರತ ಮುಷ್ಕರ, ತೀವ್ರತರ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಅದು ತಡೆ ಹಿಡಿಯಲಾಗಿತ್ತು. ಆದರೆ ನಿನ್ನೆ ಈ ಬಂಡವಾಳಿಗರ ಒತ್ತಡಗಳು, ಕಾರ್ಪೊರೇಟ್ ಧಣಿಗಳ ಒತ್ತಡಗಳು, ಅಮೇರಿಕ ವಿರುದ್ಧ ನಡೀತಾ ಇರತಕ್ಕಂಥ ಈ ಟ್ಯಾರಿಫ್ನ ಸಮರದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕಾರ್ಮಿಕ ಸಂಹಿತೆಗಳನ್ನು ನಿನ್ನೆ ಅಧಿಸೂಚನೆ ಮುಖಾಂತರ ಜಾರಿ ಮಾಡಿದೆ. ಅದರರ್ಥ ನಿನ್ನೆಯಿಂದ ಕಾರ್ಮಿಕ ಸಂಹಿತೆಗಳು ಜಾರಿಯಲ್ಲಿದ್ದಾವೆ. ಸೊ ಅದರ ಅರ್ಥ ಏನಾಗುತ್ತೆ ಅಂದರೆ, ಇನ್ನು ಮುಂದೆ ಕಾರ್ಮಿಕ ಇಲಾಖೆಯಾಗಿ ಉಳಿಯೋದಿಲ್ಲ. ಅದೊಂದು ಫೆಸಿಲಿಟೇಟರ್ ಆಗುತ್ತಷ್ಟೇ. ಇದುವರೆಗೂ ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆ ಆದಾಗ ಅಲ್ಲಿ ಕೇಸ್ ಹಾಕಲಿಕ್ಕೆ, ತಪಾಸಣೆ ನಡೆಸಲಿಕ್ಕೆ, ನ್ಯಾಯ ಕೇಳಲಿಕ್ಕೆ ಅವಕಾಶಗಳಿತ್ತು. ಇನ್ನು ಮುಂದೆ ಅಂಥ ಅವಕಾಶಗಳು ಇರೋದಿಲ್ಲ. ಅದೇನಿದ್ರೂ ಕೂಡ ಏಜೆನ್ಸಿ ಥರ ಕೆಲಸವಾಗಿ ಮಾಲೀಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಕಾರ್ಮಿಕ ಇಲಾಖೆ ಬಂದಿದೆ. ಮತ್ತು ಕನಿಷ್ಠ ವೇತನದ ಖಾತ್ರಿ ಇರಲ್ಲ. ಕನಿಷ್ಠ ವೇತನ ನಿಗದಿಯಾಗಿದೆ ಅನ್ನುವಂಥದ್ದು ಅಪ್ರಚಾರ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡಿರ್ತಕ್ಕಂಥ ಫ್ಲೋರ್ ವೇಜೇ ಬಹಳ ಕಡಿಮೆ ಇದೆ. ನಾವು 36,000 ರೂಪಾಯಿ ಕೇಳ್ತಾ ಇದ್ದೀವಿ. ಅವ್ರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 8,000 ರೂಪಾಯಿ ಮಾತ್ರ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ. ಸೊ ಹಾಗಾಗಿ ಕಾರ್ಮಿಕರ ಎಲ್ಲ ಹಕ್ಕುಗಳನ್ನು ಇವತ್ತು ಕಿತ್ಕೊಳ್ಳಲಾಗ್ತಾ ಇದೆ. ಇನ್ನು ಮುಂದೆ ಕಾಯಂ ಸ್ವರೂಪದ ಉದ್ಯೋಗಗಳೇ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಇದನ್ನು ತೀವ್ರತರವಾಗಿ ನಾವು ಪ್ರತಿಭಟಿಸಬೇಕು, ಅದನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಕೊಡಕೂಡ್ದು. ಮುಖ್ಯವಾಗಿ ಕರ್ನಾಟಕ ಸರ್ಕಾರ
ಈ 4 ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯ ಜಾರಿ ಮಾಡಲಾರ್ದಾಗ ತಡೆ ಹಿಡಿಬೇಕು ಅನ್ನೋ ಒತ್ತಾಯ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಹಾಸನದಲ್ಲೂ ಕೂಡ ಇವತ್ತು 2 ಗಂಟೆಗೆ ಆ 4 ಕಾರ್ಮಿಕ ಸಂಹಿತೆಗಳನ್ನು ಸುಟ್ಟು ನಾವು ಮಹಾವೀರ ಸರ್ಕಲಲ್ಲಿ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಪ್ರತಿ ಪ್ರದೇಶಗಳಲ್ಲಿ ಪ್ರತಿನಿತ್ಯ ತೀವ್ರತರವಾದ ಹೋರಾಟಗಳನ್ನು ನಡೆಸಲಿಕ್ಕೆ ನಾವು ಇದು ಮಾಡ್ತೇವೆ. ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಪಟೇಲ್ ಶಿವಪ್ಪ ಅವರಿಗೆ ನವೆಂಬರ್ 26ರಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಸಿದ್ದೇಗೌಡ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಎಂಜಿ ರಸ್ತೆಯ ಕನಕ ಭವನದಲ್ಲಿ ನವೆಂಬರ್ 26ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರದ ಕಾಗಿನೆಲೆ ಕನಕ ಗುರುಪೀಠದ ಪರಮ ಪೂಜ್ಯ ಶ್ರೀ ಶಿವಾನಂದ ಪುರಿ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಕುರುಬರ ಸಂಘದ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಹಾಸನ ಜಿಲ್ಲೆಯ ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶುಭ ಹಾರೈಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮಾಜದ ರಾಜಪ್ಪ, ಸಣ್ಣೇಗೌಡ, ಮಾಲಪ್ಪ, ಶಿವಕುಮಾರ್ ಇತರರು ಹಾಜರಿದ್ದರು. ಅದರಿಂದ ನಮ್ಮ ಸ್ವಾಮೀಜಿಯವರು ಶಿವಾನಂದಪುರಿ ಮಹಾಸ್ವಾಮಿಗಳು KR ನಗರ ಶಾಖೆ ಮಠ ಅವರು ಸಹ ಆಗಮಿಸ್ತವ್ರೆ. ಅದರಿಂದ ನಾವು ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ಸೇರಿ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ಗೌರವವನ್ನು ಸರ್ಕಾರದವರು ಕೊಟ್ಟಿರೋದರಿಂದ ಅವರಿಗೆ ನಾವು ಅಭಿನಂದನೆ ಕಾರ್ಯಕ್ರಮಗಳನ್ನು 26 ಅನ್ನೋದಕ್ಕೆ ಇಟ್ಕೊಂಡಿದ್ದೀವಿ ಸರ್. ನಮ್ಮ ಗುರೂಜಿ ಬರ್ತಾರೆ ಸರ್. ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಕಾಗಿನೆಲೆಯಿಂದ ಬರ್ತಿದ್ದಾರೆ. ಇನ್ನು ನಮ್ಮ ಸಮಾಜದ ಮುಖಂಡರು ಸಹ ಬರ್ತಿದ್ದಾರೆ ಸರ್. ನಮ್ಮ ಹಾಸನ ಜಿಲ್ಲೆ ಎಲ್ಲ ತಾಲೂಕಿಂದ ಎಲ್ಲ ಸಮಾಜದವರೆಲ್ಲ ಬರ್ತಾರೆ. ಸುಮಾರು ಒಂದು 300-450 ಜನ ಆಗಮಿಸ್ತಿದ್ದಾರೆ ಸರ್. ರಾಜ್ಯದ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಣಿ ಅವರು ಕುಟುಂಬ ಸಮೇತರಾಗಿ ವಿಶ್ವ ಪ್ರಸಿದ್ಧ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ದರ್ಶನ ಪಡೆದರು. ಹೊಯ್ಸಳರ ಶಿಲ್ಪಕಲೆಯ ಅದ್ಭುತ ಕಲೆ, ವಾಸ್ತುಶಿಲ್ಪದ ವೈಭವವನ್ನ ಸಾಕ್ಷಾತ್ಕಾರ ಮಾಡಿದ ಲಮಾಣಿಯವರು ದೇವಾಲಯದ ವೈಶಿಷ್ಟ್ಯತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಬೇಲೂರು ಚೆನ್ನಕೇಶವ ದೇಗುಲವು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಹೊಯ್ಸಳರ ಶಿಲ್ಪಕಲೆಯ ಜೀವಂತ ನಿದರ್ಶನ. ಇಂಥ ಐತಿಹಾಸಿಕ ತಾಣಗಳನ್ನು ಮುಂದಿನ ಪೀಳಿಗೆಗಾಗಿ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಈಗ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವುದು ಶ್ಲಾಘನೀಯ. ಇದನ್ನು ಇನ್ನೂ ವಿಶ್ವಮಾನದ ಪ್ರವಾಸಿ ತಾಣವನ್ನಾಗಿಸಿ ಅಭಿವೃದ್ಧಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ನಾನು ಕಳೆದ ಬಾರಿ ಮಂತ್ರಿ ಇದ್ದಾಗ 2 ಸಲ ಬಂದಿದ್ದೆ ಮತ್ತು ಇದನ್ನು ನಮ್ಮ ಜಕಣಾಚಾರ್ಯ ಶಿಲ್ಪಿ ಜಕಣಾಚಾರ್ಯವರ ಒಂದು ಯೂನಿವರ್ಸಿಟಿಗೆ ಹೆಸರಿಡಬೇಕು ಮತ್ತು ಇದಕ್ಕೆ ಒಂದು ಅವ್ರ ಹೆಸರಿಡಬೇಕು ಅನ್ನೋ ಉದ್ದೇಶದ ನಂಜುಂಡಿಯವರು ನಾವು ಒಂದು ಪಾದಯಾತ್ರೆನೂ ಕೂಡ ಮಾಡಿದ್ವಿ. ಅವತ್ತು ಕೂಡ ಬಂದಿದ್ದೆ. ವಿಶೇಷವಾಗಿ ಇವತ್ತು ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಪಿಟಿಷನ್ ಕಮಿಟಿ ಇತ್ತು. ಅದಕ್ಕೆ ಬಂದು ಆ ಕಮಿಟಿ ಮುಗಿಸ್ಕೊಂಡು ಇವತ್ತು ಇಲ್ಲಿ ನೋಡಿ ಹೋಗೋಣ ದೇವಸ್ಥಾನ ಮತ್ತು ಸೋಮೇಶ್ವರ ಆಶೀರ್ವಾದ ಬಂದಿವಿ. ಬೇರೆ ನಾನು ಮುಜರಾಯಿ ಮಂತ್ರಿನೂ ಆಗಿದ್ದೆ. ಆ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನು ಮೇಂಟೆನೆನ್ಸ್ ಅಷ್ಟೇ ನೋಡ್ತೇವೆ ನಾವು. ಸಂಪೂರ್ಣವಾಗಿ ಏನಾದರೂ ಚೇಂಜ್ ಆಗಬೇಕಂದ್ರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಆಗಬೇಕು. ಆದರೆ ಅವರು
ದೇಶಾದ್ಯಂತ ಮಾಡಬೇಕು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇದನ್ನು ಹೇಗಿದೆ ಹಾಗೆ ಉಳಿಸ್ಬೇಕು. ಇದರಲ್ಲಿ ಹೊಸತನ ಏನು ಬರಬಾರ್ದು ಅನ್ನೋ ಉದ್ದೇಶದಿಂದ ಆ ಡಿಪಾರ್ಟ್ಮೆಂಟ್ನವರು ಒಂದು ಆ್ಯಕ್ಟನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಬದಲಾಯಿಸಿ ಇದನ್ನು ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಮಾತ್ರ ಆಗ್ತದೆ. ಈಗಿರ್ತಕ್ಕಂಥ ಶಿಲ್ಪಕಲೆಯನ್ನು ಯಥಾವತ್ತಾಗಿ ಉಳಿಸ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ, ಇನ್ನೂ ಎಷ್ಟು ಪೀಳಿಗೆ ಆಗಿದ್ದಾವೆ ಈಗಾಗಲೇ, ಆ ಮುಂದಿನ ಪೀಳಿಗೆಗೆ ಇದು ನೆನಪಾಗಿ ಉಳಿಬೇಕು. ಹಿಂದೆ ಮಾಡಿದವ್ರ ಹೆಸರು ಅಜರಾಮರವಾಗಿ ಇರಬೇಕು. ಜಕಣಾಚಾರ್ಯ ಹೆಸರು ಸೂರ್ಯಚಂದ್ರ ಇರೋವರೆಗೂ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೇವಸ್ಥಾನಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್, ನರಸಿಂಹಪ್ರಿಯ ಭಟ್, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ದೇಗುಲದ ಇಒ ಯೋಗೇಶ್ ಉಪಸಭಾಪತಿಯನ್ನ ಬರಮಾಡಿಕೊಂಡರು. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ತೀರ್ಥಕುಮಾರಿ ವೆಂಕಟೇಶ್, ಜಮಾಲ್, ಮೀನಾಕ್ಷಿ, ಮಾಜಿ ಸದಸ್ಯ ಜುಬೇರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರೈನ್ ಟ್ಯೂಮರ್ ಈಗ ಮಾರಣಾಂತಿಕವಲ್ಲ, ಆಧುನಿಕ ಚಿಕಿತ್ಸಾ ವಿಧಾನಗಳೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ಸಾಧ್ಯ. ಮಣಿಪಾಲ್ ಆಸ್ಪತ್ರೆಯ ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ಅನ್ಮೋಲ್ ನಾಗರಾಜ್ ಮಾಹಿತಿ. ಶಾಲೆ ಬಿಡುವ ವೇಳೆಯಲ್ಲಿ ಒಂಟಿ ಆನೆ ಎಂಟ್ರಿ, ಪೋಷಕರಲ್ಲಿ ಆತಂಕ. ಬೇಲೂರು ತಾಲೂಕಿನಲ್ಲಿ ನಿಲ್ಲದ ಕಾಡಾನೆ ಸಂಚಾರ. ಆನೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಆಗ್ರಹ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಸೃಜನೋತ್ಸವ, ಕಲೆ ಮತ್ತು ವಿಜ್ಞಾನ ಪ್ರದರ್ಶನ. ವಿದ್ಯಾರ್ಥಿಗಳ ಪ್ರತಿಭೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ಅರಿವಿಗೆ ಉತ್ತೇಜನ. ರಾಕೆಟ್ ಉಡಾವಣೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.